ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಣೇಶ ಹಬ್ಬದ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟು ಎಲ್ಲಿಗೆ ಗಣೇಶ ಹಬ್ಬದ ಲಾಗನ್ನು ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ. ಮೊದಲನೇದಾಗಿ ಇದು ಹಬ್ಬದ ದಿನ ಬೆಳಗ್ಗೆ ನಾನು ಬೇಗ ಎದ್ದಿದ್ದೆ, 4 o'clockಗೆ ಎದ್ದಿದ್ದೆ. ಅದರಲ್ಲೂ ಗೆಸ್ಟ್ಗಳು ಬರ್ತಾರೆ ಅಂದರೆ ಹೆಣ್ಮಕ್ಳಿಗೆ ಮನೆ ಸ್ವಲ್ಪ ಕ್ಲೀನಾಗಿರಬೇಕು ಅನ್ನೋದಿರುತ್ತಲ್ವ. ಅದಕ್ಕೋಸ್ಕರ ನಾನೆಲ್ಲ ಸೋಫಾ ಕವರೆಲ್ಲ ತೆಗೆದು ಕ್ಲೀನಾಗಿ ಕೊಡವಿ ಹಾಕ್ತಾಯಿದ್ದೀನಿ. ಹಾಕಿ ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಳ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಮೆಂಟಲ್ಲಿ ಹೇಳಿ ಯಾರೆಲ್ಲ ಗಣೇಶ ಹಬ್ಬ ಮಾಡಿದ್ರಿ ಅಂದ್ಬಿಟ್ಟಿದೆ ಹೇಳಿ. ಒಂದು ಲೈಕ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಇವತ್ತಿನ ವಿಡಿಯೋ ಹೇಗಿತ್ತು, ಗಣೇಶ ಹಬ್ಬ ಹೇಗಿತ್ತು ಆಚರಣೆ ಮಾಡಿದ್ವಿ ಅಂದ್ಬಿಟ್ಟಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ನಾನು ನೆಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಒರೆಸ್ಕೊಂಡು ಹೋಗಿ ಸ್ನಾನ, ಗ್ಲೀಸರ್ ಹಾಕಿದ್ದೆ, ನೀರು ಬಿಸಿ ಆಗ್ತಾಯಿತ್ತು. ನಾನು ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ. ಇಷ್ಟು ಆಚೆನೂ ಎಲ್ಲ ಒರೆಸಿ ನೀರು ಹಾಕೋಷ್ಟರಲ್ಲೇ ತುಂಬ ಹೊತ್ತಾಯಿತು. ನಾನು ಸ್ನಾನ ಮುಗಿಸ್ಕೊಂಬರೋಷ್ಟರಲ್ಲಿ 5:30 ಆಗಿಬಿಟ್ಟಿತ್ತು. 5:30, 6 o'clock ಆಗ್ತಾ ಬಂದುಬಿಟ್ಟಿತ್ತು. ಇವಾಗ ಸ್ನಾನ ಮುಗಿಸ್ಕೊಂಬಂದು ಮೊದಲನೇದಾಗಿ ದೇವ್ರ ಕಟ್ಟೆ ಎಲ್ಲ ಒರೆಸ್ಕೊಂಡು ನಾನು ಹೂವನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲು ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ದೇವ್ರ ಕಟ್ಟೆ ಎಲ್ಲ ಒರೆಸಿ ದೇವ್ರಿಗೆ ಬಾಗಿಲಿಗೆಲ್ಲ ಹೂವು, ಮಾವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನಾನು ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಗಣೇಶ ತರಬೇಕಲ್ವ. ಗಣೇಶ ತರೋದಕ್ಕೆ 9:30ಇಂದ 10:30ವರೆಗೂ ಚೆನ್ನಾಗಿದೆ ಅಂತ ಅಂದರು. ಸೊ ಅವಾಗೆ ಗಣೇಶ ತಂದುಬಿಡೋಣ, 10:30 ಒಳಗೆ ಗಣೇಶ ತಂದುಬಿಡೋಣ ಅಂದ್ಬಿಟ್ಟಿದೆ. ಮೊದಲನೇದಾಗಿ ನಾನಿಲ್ಲಿ ದೇವ್ರ ಪೂಜೆ ಮಾಡಿಕೊಂಡು ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ಕೊಳ್ತೀವಿ. ಆಮೇಲೆ ಗಣೇಶ ಪೂಜೆಗೆ ಅದು ಬೇರೆ ಮುಹೂರ್ತ ಇದೆ ಗಣೇಶ ಪೂಜೆಗೆ. ಆವಾಗ ಗಣೇಶ ಪೂಜೆ ಮಾಡ್ಕೊಳ್ತೀವಿ. ಅಡುಗೆ ಎಲ್ಲ ಮಾಡಿಕೊಂಡು ಗಣೇಶ ಪೂಜೆ ಮಾಡ್ಕೊಳ್ತೀವಿ. ಅದು 12:30ಇಂದ 1:30ವರೆಗೂ ಗಣೇಶ ಪೂಜೆ ಚೆನ್ನಾಗಿದೆ ಅಂದರು. ಸರಿ ಆಯಿತು, ಅವಾಗೆ ಗಣೇಶ ಪೂಜೆ ಮಾಡ್ಕೊಳ್ಳೋಣ ಅಡುಗೆ ಮಾಡಿಕೊಂಡು ಅಂದ್ಬಿಟ್ಟಿದೆ ಅಂದ್ಕೊಂಡೆ. ನೋಡಿ ಇಲ್ಲಿ ದೀಪ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಯಾಕಂದರೆ ನಾನು ಫುಲ್ಲು ಡೀಟೇಲ್ಸಾಗಿ ನಾನು ಏನೂ ವಿಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದರೆ ತುಂಬ ಕೆಲಸ ಇತ್ತು, ಅಡುಗೆ ಮಾಡೋದೆಲ್ಲ ತುಂಬ ಇತ್ತು. ವಿಡಿಯೋ ಮಾಡೋದಕ್ಕೆ ಯಾರಾದರೂ ಇದ್ದಿದ್ದರೆ ನನಗೆ ಈಸಿ ಆಗಿರೋದು. ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಎಲ್ಲ ಮಾಡ್ಕೋಬೇಕು ಅಂದರೆ ಕಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಫುಲ್ ವಿಡಿಯೋ ಹಾಕೋಕ್ಕಾಗಿಲ್ಲ. ನೋಡಿ ಸೆಂಟ್ರಲ್ಲಿ ನಾನು ಜಾಗ ಬಿಟ್ಟಿದ್ದೆನಲ್ಲ, ಅಲ್ಲಿ ಗಣೇಶ ಕೂರಿಸೋದಕ್ಕೆ ಬಿಟ್ಟಿದ್ದೀವಿ ಜಾಗನ. ಇವಾಗ ಈ ರೀತಿ ಪೂಜೆ ಮಾಡ್ಕೊಂಡಿದ್ದಾಯಿತು. ನಾನು ಇವಾಗ ಗಣೇಶ ತರೋದಕ್ಕೆ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಪೂಜೆ ಮಾಡಿ. ಇವಾಗ ಗಣೇಶ ತರೋದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. 9:30 ಆಗ್ತಾ ಬಂತು, 9 o'clock ಆಗಿತ್ತು. ಗಣೇಶ ತರಕ್ಕೆ ಹೋಗ್ತೀವಿ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಒಂದು ಹೂ ಬುಟ್ಟಿಗೆ ಅಕ್ಕಿ, ಅಕ್ಷತೆ, ಗರ್ಕೆ, ಬಿಲ್ಪತ್ರೆ ಇಲ್ಲಿ ನಾನು ಅವರೇ ತೊಗೊಂಡು ಹಾಕ್ಕೊಳ್ತಾರೆ, ತಂದಿರಲಿಲ್ಲ. ಆಮೇಲೆ ಕಣ್ಗಾಲ್ ಹೂವು, ಸೇವಂತಿಗೆ ಹೂವು. ಕಣ್ಗಾಲ್ ಹೂವು ತುಂಬ ಶ್ರೇಷ್ಠ ಅಂತಾರೆ, ಅದಕ್ಕೋಸ್ಕರ ಹಾಕಿಟ್ಟಿದ್ದೆ. ಇಷ್ಟನ್ನು ಹಾಕಿ ಗಣೇಶ ತರಕ್ಕೆ ರೆಡಿ ಮಾಡಿಟ್ಟಿದ್ದೆ. ಗಣೇಶ ತಂದ ಮೇಲೆ ಪೂಜೆ ಮಾಡೋದಕ್ಕೆ ಅರಿಶಿನ, ಕುಂಕುಮ, ಊದಿನ ಕಡ್ಡಿ, ಕರ್ಪೂರ, ಕೆಂಪಾರತಿ, ಆಮೇಲೆ ನೀರು, ಇಷ್ಟನ್ನು ರೆಡಿ ಮಾಡಿ ಇಟ್ಟಿದ್ದೆ. ಅದು ಶಾಲ್ ಇದೆಯಲ್ಲ, ಅದು ಗಣೇಶ ಮುಚ್ಕೊಂಬರೋದಕ್ಕೆ ಆ ಶಾಲ್ ಇಟ್ಟಿದ್ದೆ. ಸೊ ಇವಾಗ ಗಣೇಶ ತಂದಾಯಿತು. ಗಣೇಶ ತರುವಾಗ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮನೆ ಬಾಗಿಲಲ್ಲಿ ತಂದು ನಿಂತ್ಕೊಳ್ತಾರೆ. ನಾವು ಕಾಲಿಗೆ ನೀರು ಹಾಕಿಬಿಟ್ಟಿದೆ. ಪೂಜೆ ಮಾಡಿ ಗಣೇಶನಿಗೆ ಒಳಗೆ ಕರ್ಕೋಬೇಕು. ಗಣೇಶನ ತುಂಬ ಹೊತ್ತು ಕಾಯಿಸ್ಬಾರ್ದು. ಇವಾಗ ಅಡುಗೆ ಎಲ್ಲ ಮಾಡಿಕೊಂಡು ನಾನು ಪೂಜೆಗೆ ರೆಡಿಯಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ರೆಡಿ ಆದೆ ಅಂದ್ಬಿಟ್ಟಿದೆ. ಸುಮ್ಮನೆ ಬೇಗ ಒಂದು ಸೀರೆ ಉಟ್ಕೊಂಡು ಬಂದುಬಿಟ್ಟೆ. ನಾನಿಲ್ಲಿ ಅಡುಗೆ ಮಾಡ್ಕೊಂಡಿದ್ದೀನಿ. ವಡೆ, ಕೋಸಂಬರಿ, ಪಲ್ಯ, 2 ಥರದ ಪಲ್ಯ, ಅನ್ನ, ಸಾಂಬಾರು, ಒಬ್ಬಟ್ಟು, ಚಿತ್ರಾನ್ನ ಒಂದು ಅಲ್ಲಿ ಮಿಸ್ ಆಗಿದೆ. ಸೊ ಇಷ್ಟು ಅಡುಗೆ ಮಾಡಿಕೊಂಡು ಈ ಕಡೆ ನೈವೇದ್ಯಕ್ಕೆ ಮೋದಕ, 21 ಮೋದಕ, ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ ಇಷ್ಟು ಇಟ್ಕೊಂಡಿದ್ದೆ. ಈ ಕಡೆ ಹಣ್ಣುಗಳು ಜೋಡಿಸಿಟ್ಕೊಂಡು ಪೂಜೆ ಮಾಡಿದ್ವಿ. ನಾನು ಮೋದಕ ಕೂಡ ಇವತ್ತು ಬೆಳಗ್ಗೆನೇ ಮಾಡ್ಕೊಂಡಿದ್ದು. 21 ಮೋದಕ ಮಾಡಿ ಗಣೇಶನಿಗೆ ಇಟ್ಕೊಂಡೆ. ತುಂಬಾ ಟೈಮ್ ಹೆಂಗೆ ಹೋಯಿತು ಅಂದರೆ ಹಂಗೆ ಹೋಯಿತು.
ನನಗೆ ಟೈಮೇ ಸಾಕಾಗಲಿಲ್ಲ, ಏನು ವಿಡಿಯೋ ಮಾಡೋದಕ್ಕೂ ನನಗೆ ಟೈಮ್ ಸಾಕಾಗಿಲ್ಲ. ಸೊ ನೋಡಿ, ನಾನು ಟೈಮಿಗೆ ಕರೆಕ್ಟಾಗಿ ಪೂಜೆ ಆಗಿಬಿಡಬೇಕು ಅಂದ್ಬಿಟ್ಟಿದೆ. ನಾನು ವಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಷ್ಟು ಪೂಜೆ ಎಲ್ಲ ಆದ್ರ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೂಜೆ ಎಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪೂಜೆ ಎಲ್ಲ ಮಾಡೋದು ಗೊತ್ತಿದ್ದಿದ್ರೆ ನನಗೆ ಈಸಿ ಆಗ್ತಾಯಿತ್ತು, ನಾನು ವಿಡಿಯೋ ಮಾಡ್ಕೋಬೋದಾಗಿತ್ತು. ನಮ್ಮ ಮಾವವ್ರಿಗೆ ಇವಾಗ ಪೂಜೆ ಮಾಡೋದಕ್ಕಾಗಲ್ಲ, ನನಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಬೆನ್ನು ಬರುತ್ತೆ, ನೀವೇ ಮಾಡ್ಕೊಳ್ಳಿ, ನೀನು ಹೇಳ್ಕೊಡಮ್ಮ ಅವ್ನು ಮಾಡ್ತಾನೆ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ನಾನಿಲ್ಲಿ ಅಡುಗೆ ಎಲ್ಲ ಮಾಡಿಟ್ಕೊಬಂದೆ, ಒಂದು 10 ಒಬ್ಬಟ್ಟು ಮಾಡಿಟ್ಕೊಂಡೆ ಅಷ್ಟೇ ಪೂಜೆಗೆ ಅಂದ್ಬಿಟ್ಟಿದೆ. ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಬೇಗ ಒಂದು 10 ಒಬ್ಬಟ್ಟು ಮಾಡಿಕೊಂಡು ಮೋದಕ 21 ಮೋದಕ ಮಾಡಿಕೊಂಡು ನೈವೇದ್ಯ ಒಟ್ಟಿನಲ್ಲಿ ಅಡುಗೆ ಮಾಡಿಕೊಂಡು ಬಂದುಬಿಟ್ಟಿದೆ. ಎಲ್ಲ ಅವ್ರಿಗೆ ಹೇಳ್ಕೊಡ್ತಾ ಈ ರೀತಿ ಮಾಡಿರಿ, ಈ ರೀತಿ ಹಾಕ್ರಿ ಅಂದ್ಬಿಟ್ಟಿದೆ. ಎಲ್ಲ ಪೂಜೆ ಅವ್ರಿಗೆ ಹೇಳ್ಕೊಟ್ಟು ಪೂಜೆ ಮಾಡೋಷ್ಟರಲ್ಲೇ ತುಂಬ ಟೈಮ್ ಆಗೋಯಿತು. ಆಮೇಲೆ ಪೂಜೆ ಮಾಡಿಕೊಂಡು ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಏನಪ್ಪ ಅಂದರೆ, ನನಗೆ ಇಲ್ಲಿ ಪೂಜೆ ಮಾಡಿಕೊಂಡು ಮೊಬೈಲು ಇಷ್ಟನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬಿಟ್ಟಿದೆ. ವಿಡಿಯೋ ಮಾಡಿಕೊಂಡು ನಾನು ಮೊಬೈಲ್ ಇಟ್ಬಿಟ್ಟಿದ್ದೆ, ಹೋದೆ ಅಡುಗೆ ಮನೆ ಕಡೆ. ನಾವಿಲ್ಲಿ ಪೂಜೆ ಮುಗಿಸೋತ್ತಿಗೆ 1:30 ಆಗಿಬಿಟ್ಟಿತ್ತು. ಅದಾದ್ರ ಮೇಲೆ ಗೆಸ್ಟ್ಗಳು ಅವ್ರು ಬಂದಿದ್ದೆ 2:30ಗೆ. ನಾನಿಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿ ಒಬ್ಬಟ್ಟು ಮಾಡೋಕ್ಕೆ ನಿಂತ್ಕೊಂಡೆ. ಇಷ್ಟು ವಿಡಿಯೋ ಮಾಡಿ ಒಬ್ಬಟ್ಟು ಮಾಡೋಕ್ಕೆ ನಿಂತ್ಕೊಂಡೆ. ಒಬ್ಬಟ್ಟು ಮಾಡಿ ಮುಗಿಸೋಷ್ಟರಲ್ಲೇ 3 o'clock ಆಯಿತು. ಅವ್ರು ಬರೋಷ್ಟೊತ್ತಿಗೆ 2:30 ಅವ್ರು ಬಂದುಬಿಟ್ಟಿದೆ. ಪೂಜೆ ಮಾಡಿ ಊಟಕ್ಕೆ 3:30 ಬಂದರು ಊಟಕ್ಕೆ. ಸರಿ ಆಯಿತು ಅಂದ್ಬಿಟ್ಟಿದೆ. ಒಬ್ಬಟ್ಟು ಮುಗಿಸೋಷ್ಟರಲ್ಲೂ ಅವ್ರು ಊಟಕ್ಕೆ ಬರೋಷ್ಟರಲ್ಲೂ ಸರಿ ಆಯಿತು. ಊಟಕ್ಕೆಲ್ಲ ನೀಡ್ಕೊಟ್ಟು ಅವರಿಗೆ ಅವ್ರಿಗೆ ರೆಡಿ ಮಾಡಿ ಊಟಕ್ಕೆ ನೀಡ್ಕೊಟ್ಟು ಅವ್ರದ್ದೆಲ್ಲ ಊಟ ಆಗಿ ಅನ್ನಷ್ಟರಲ್ಲಿ 4:30 5 o'clock ಆಗಿಬಿಡ್ತು. ಆಮೇಲೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮತ್ತು ಸಂಜೆ ಅರಿಶಿನ ಕುಂಕುಮಕ್ಕೆ ಹೆಣ್ಮಕ್ಳು ಬರ್ತಾರೆ ಮನೆಗೆ ಅಂದ್ಬಿಟ್ಟಿದೆ. ಕಸ ಎಲ್ಲ ತೆಗೆದು ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಮತ್ತು ಗಣೇಶನಿಗೆ ತುಳಸಿಗೆ ಬಾಗಿಲಿಗೆ ಎಲ್ಲ ದೀಪ ಹಚ್ಕೊಂಡು ಅಷ್ಟೆಲ್ಲ ಮಾಡೋಷ್ಟರಲ್ಲಿ 6:30 7 o'clock ಆಯಿತು. ಅವ್ರ ಗೆಸ್ಟ್ಗಳು ಬಂದಿದ್ರಲ್ಲ, ಮತ್ತು ಅವರಿಗೆ ಟೀ ಮಾಡಿಕೊಟ್ಟು ಅವರು ಸರಿ ಆಯಿತು ನಾವು ಹೊರಡ್ತೀವಿ ಅಂತ 7:30 ಹೋದರು ಅವರು. ಆಮೇಲೆ ನಾನು ಬಂದುಬಿಟ್ಟಿದೆ. ಮೊಬೈಲ್ ನೋಡ್ತೀನಿ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನನಗೆ ವಿಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ ಅದಾದ್ರ ಮೇಲೆ. ಆಮೇಲೆ ಮನೆಗೆ ಒಬ್ಬೊಬ್ಬರೇ ಹೆಣ್ಮಕ್ಳೆಲ್ಲ ಬಂದರು. ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ನಾವು ಎಲ್ಲರ ಮನೆಗೂ ಹೋಗಬೇಕಾಗಿತ್ತು. ಹೋಗಿ ಎಲ್ಲರ ಮನೆಗೂ ಹೋಗಿ ಬಂದು ಅನ್ನಷ್ಟರಲ್ಲೇ 10 ಗಂಟೆ ಆಯಿತು. ಗಣೇಶ ವಿಸರ್ಜನೆ ಮಾಡಬೇಕು. ಯಾಕೆ ಅಂದರೆ ನಾವು ಒಂದೇ ದಿನಕ್ಕೆ ಗಣೇಶ ಬಿಡ್ತೀವಿ. 3 ದಿವಸ ಎಲ್ಲ ಇಟ್ಕೊಂಡು ನಾವು ಹೆಣ್ಮಕ್ಳು ಮುಟ್ಟಿ ಪೂಜೆ ಮಾಡೋದಿಲ್ಲ, ಗಂಡು ಮಕ್ಕಳೇ ನಮ್ಮ ಮನೆಯಲ್ಲಿ ಮುಟ್ಟಿ ಪೂಜೆ ಮಾಡೋದು. ನಾವು ಹೆಣ್ಮಕ್ಳು ಯಾವಾಗಲೂ ಮುಟ್ಟಿ ಪೂಜೆ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಮುಟ್ಟಿ ಪೂಜೆ ಮಾಡೋದಿಲ್ವಲ್ಲ, ಗಂಡು ಮಕ್ಕಳೇ ಮುಟ್ಟಿ ಎಲ್ಲ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನಿದ್ರು ದೂರದಿಂದ ಊದಿನ ಕಡ್ಡಿ ಬೆಳಗ್ಗೆ ಒಂದು ಕರ್ಪೂರ ಬೆಳಗ್ಗೆ ದೂರದಿಂದ ಕೈ ಮುಗಿತೀವಿ ಅಷ್ಟು. ಸೊ ಅದಕ್ಕೋಸ್ಕರ ನಾವು 3 ದಿವಸ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತೇ ಅದರಲ್ಲೂ ಗಣೇಶ ಇದ್ದರೆ ತುಂಬ ನಿಯಮದಿಂದ ಇರಬೇಕು, ಎಲ್ಲ ಫಾಲೋ ಮಾಡಬೇಕು. ತುಂಬ ಗಣೇಶ ತುಂಬ ವಿಘ್ನೇಶ್ವರ, ಅವನು ತುಂಬಾ ಕ್ಲೀನಾಗಿರಬೇಕು. ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟಿದೆ. ಒಂದೇ ದಿನಕ್ಕೆ ನಾವು ಗಣೇಶ ವಿಸರ್ಜನೆ ಮಾಡಿದ್ವಿ. ಅವತ್ತು ರಾತ್ರಿ 10:30ಗೆ ಗಣೇಶ ವಿಸರ್ಜನೆ ಮಾಡಿಬಿಟ್ವಿ. ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮೊಬೈಲ್ ಕೂಡ ಆಫ್ ಆಗಿತ್ತು. ಅದರಲ್ಲೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ನಂಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅಡುಗೆ ಪೂಜೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನನಗೆ ಮನೆಗೆ ಗೆಸ್ಟ್ ಯಾರು ಬರೋರಿಲ್ಲ, ನಾವೇ ಹಬ್ಬ ಮಾಡ್ಕೊಳ್ಳೋದು ಅಂದ್ಬಿಟ್ಟಿದೆ. ಓಕೆ, ಹಬ್ಬ ಮಾಡ್ಕೋಬೋದು. ಆದರೆ ಗೆಸ್ಟ್ಗಳು ಬರ್ತಾರೆ ಅಂದರೆ ತುಂಬ ಹಬ್ಬದ ದಿನ ಅಂದರೆ ತುಂಬ ಕೆಲಸ ಇರುತ್ತೆ. ನಂಗೆ ಫುಲ್ ಸುಸ್ತಾಗಿ ಸೊ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸಾರಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮು ಹೀಗಾಗಲ್ಲ, ನಾನು ಡೀಟೇಲಾಗಿ ತೋರಿಸ್ತೀನಿ. ಗಣೇಶ ವಿಸರ್ಜನೆ ಮಾಡಿದ್ದಾಯಿತು. ಸೊ ಇಷ್ಟ ಆಗಿತ್ತು ನಮ್ಮನೆ ಹಬ್ಬ ಇವತ್ತು. ಯಾರೆಲ್ಲ ಗಣೇಶನ ಕೂರಿಸಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.